ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಗದ್ದುಗೆ ಗುದ್ದಾಟಕ್ಕೆ ಬೇಸತ್ತ ಶಾಸಕರು ಯೋಚಿಸಿದ್ದು ಫಾರಿನ್ ಟೂರ್ ಪ್ಲಾನ್. ಆದರೆ ಈಗ ಫಾರಿನ್ ಟೂರ್ಗೆಂದು ಜಾಲಿಯಾಗಿ ಹೋಗಿದ್ದ 21 ಶಾಸಕರಿಗೆ ಹೊಸ ಭೀತಿ ಎದುರಾಗಿದೆ. ಯಾವಾಗ ಭಾರತಕ್ಕೆ ಮರಳುತ್ತೇವೋ ಅಂತ ಆತಂಕದಲ್ಲೇ ದಿನ ದೂಡುವಂತಾಗಿದೆ. ಫಾರಿನ್ ಟೂರ್ಗೆ ಹೋದ ಶಾಸಕರಿಗೆ ಎದುರಾಗಿರುವ ಭೀತಿಯಾದ್ರೂ ಏನು ಅಂತ ಹೇಳ್ತೀವಿ ಕೇಳಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ರಾಜ್ಯದಲ್ಲಿ ಕುರ್ಚಿ ಕದನದ ಭಾಗವಾಗಿ ಕಳೆದ ವಾರ 21 ಶಾಸಕರು ವಿದೇಶ ಪ್ರವಾಸ ತೆರಳಿದ್ದಾರೆ. ಈ ಫಾರಿನ್ ಟೂರ್ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಫಾರಿನ್ ಟೂರ್ಗೆ ಹೋದ ಶಾಸಕರು ಸಿಎಂ ಸಿದ್ದರಾಮಯ್ಯ ಬಣದವರೇ ಎನ್ನಲಾಗಿದ್ದು, ಇದೀಗ ವಿದೇಶದಲ್ಲಿದ್ರೂ ನೆಮ್ಮದಿ ಇಲ್ಲ ಅಂತ ಶಾಸಕರು ಗೋಳಾಡ್ತಿದ್ದಾರೆ. ರಾಜ್ಯದಲ್ಲಿ ಕಳೆದ 4-5 ತಿಂಗಳಿನಿಂದ ನಾಯಕತ್ವ ಬದಲಾವಣೆ ಕಿತ್ತಾಟ ಕಾಂಗ್ರೆಸ್ ಶಾಸಕರನ್ನು ಗೊಂದಲಕ್ಕೀಡು ಮಾಡಿದ್ದಲ್ಲದೆ ಈ ಜಟಾಪಟಿಗೆ ಬೇಸತ್ತಿದ್ರು. ಹಾಗಾಗಿ ಎಲ್ಲರೂ ಫಾರಿನ್ನಲ್ಲಿ ಕೆಲ ದಿನ ನೆಮ್ಮದಿಯಾಗಿ ಇದ್ದು ಬರೋಣ ಅಂತ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ತೆರಳಿದ್ದಾರೆ. ವಿಪರ್ಯಾಸ ಅಂದ್ರೆ ವಿದೇಶದಲ್ಲಿರುವ ಶಾಸಕರಿಗೆ ಅಲ್ಲೂ ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಅಮೆರಿಕ, ಇಸ್ರೇಲ್, ಇರಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ಗಳಲ್ಲಿ ಯುದ್ಧ ನಡೀತಾ ಇದೆ. ಇರಾನ್ ಮೇಲಿನ ದಾಳಿಯಿಂದ ಅಲ್ಲಿನ ನಾಯಕ ಖಮೇನಿಯ ಹತ್ಯೆಯಾಗಿದೆ. ಇದರಿಂದ ಫಾರಿನ್ ಟೂರ್ ಅಂತ ಜಾಲಿಯಾಗಿ ಹೋದ ಶಾಸಕರು ಜೀವ ಕೈಯಲ್ಲಿಟ್ಕೊಂಡು ಒದ್ದಾಡ್ತಿದ್ದಾರೆ. ಎಲ್ಲಿ ಯಾವಾಗ ಬಾಂಬ್ ಸಿಡಿಯುತ್ತೋ ಅಂತ ಭೀತಿಯಲ್ಲಿರುವ ಶಾಸಕರು ಈಗ ನಮ್ಮ ದೇಶವೇ ಸರಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಡುವವರೆಗೂ ಶಾಸಕರಿಗೆ ವಿದೇಶದಿಂದ ಭಾರತಕ್ಕೆ ನೋ ಎಂಟ್ರಿ ಅಂತೆ. ಈಗ 21 ಶಾಸಕರು ವಿಶ್ವ ಯುದ್ಧದ ಆತಂಕದಲ್ಲಿ ದಿನ ದೂಡ್ತಿದ್ದಾರೆ. ಒಟ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಬೇಸತ್ತು ವಿಮಾನ ಏರಿದ ಶಾಸಕರಿಗೆ ಈಗ ಬಾಂಬ್ ಭೀತಿ ಎದುರಾಗಿದ್ದು ಪರದಾಡ್ತಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.